ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಆರ್ಟಿಒ ಕಚೇರಿ ಕೋಲಾರ ನಗರದ ವಿವಿಧ ಕಾಲೇಜು ಸಾವಿರಾರು ವಿದ್ಯಾರ್ಥಿಗಳು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸ 2025 ಸಾರ್ವಜನಿಕರ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಾಗೂ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸರ್ಕಾರಿ ಬಾಲಕರ ಕಾಲೇಜಿನಿಂದ ಈ ಚೆನ್ನಯ್ಯ ರಂಗಮಂದಿರ, ಹಳೆ ಬಸ್ ನಿಲ್ದಾಣ, ಮೆಕ್ಕೆ ವೃತ್ತ, ಬೃಂದಾವನ ಸರ್ಕಲ್, ಸರ್ಕಾರಿ ಮಹಿಳಾ ಕಾಲೇಜು, ಕೋಟೆ, ಸೋಮೇಶ್ವರ ದೇವಸ್ಥಾನ ಮೂಲಕವಾಗಿ ಮಹರ್ಷಿ ವಾಲ್ಮೀಕಿ ವೃತ್ತದವರೆಗೆ ಈ ಜಾಥಾ ನಡೆಯಿತು. ಇನ್ನು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕೋಲಾರ ಆರ್ಟಿಒ ಅಧಿಕಾರಿ ಎಂ ವೇಣುಗೋಪಾಲ ರೆಡ್ಡಿ, ಆರ್ಟಿಒ ಇನ್ಸ್ಪೆಕ್ಟರ್ ಗೋಪಾಲಕೃಷ್ಣ, ಸೂಪರಿಂಟೆಂಡೆಂಟ್ ಗುರುಪ್ರಸಾದ್, ನಟರಾಜ್, ಯಲ್ಲಪ್ಪ ಎನ್, ರಾಘವೇಂದ್ರ, ಯಲ್ಲಪ್ಪ ಗೃಹರಕ್ಷಕ ದಳ, ವಿಜೇಂದ್ರ, ವಸಂತಕುಮಾರ್, ಅಭಿಷೇಕ್, ಆಟೋ ಚಾಲಕರ ಸಂಘದ ರಾಜ್ಯ ಮುಖಂಡರಾದ ಸುರೇಶ್ ಕುಮಾರ್, ಹಿರಿಯ ಪತ್ರಕರ್ತರು ಹಾಗೂ ಪತ್ರಕರ್ತರ ಸಂಘದ ಸಹಕಾರ ಸಂಘದ ಅಧ್ಯಕ್ಷರಾದ KS ಗಣೇಶ್, ರೈತ ಸಂಘದ ಮುಖಂಡರಾದ ಅಬ್ಣಿ ಶಿವಪ್ಪ ಮುಂತಾದ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಈ ದಿನ ನಮ್ಮ ಒಂದು ಪ್ರಾದೇಶಿಕ ಸಾರಿಗೆ ಕಚೇರಿ ಕೋಲಾರ ವತಿಯಿಂದ 36ನೇ ರಾಷ್ಟ್ರೀಯ ರಸ್ತೆ ಸಾಪ್ತಾಹಿಕ ಕಾರ್ಯಕ್ರಮವನ್ನು ನಮ್ಮ ಕೋಲಾರ ಮುಖ್ಯ ನಗರದಲ್ಲಿ ನಮ್ಮ ಸರ್ಕಾರಿ ಬಾಲಕರ ಕಾಲೇಜು ಹಾಗೂ ಸರ್ಕಾರಿ ಮಹಿಳಾ ಕಾಲೇಜು ವತಿಯಿಂದ ಒಂದು ರಸ್ತೆ ಜಾಥಾ, ಸಾರ್ವಜನಿಕರಲ್ಲಿ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಒಂದು ಕಾರ್ಯಕ್ರಮವನ್ನು ನಾವು ಈ ಕೋಲಾರದ ಮುಖ್ಯ ನಗರದಲ್ಲಿ ಇವತ್ತು ದಿನ ಹಮ್ಮಿಕೊಂಡಿದ್ವಿ. ಈ ಒಂದು ಉದ್ದೇಶ ಏನಪ್ಪ ಅಂದರೆ, ನಮ್ಮ ಸಾರ್ವಜನಿಕರಿಗೆ ಈ ಒಂದು ರಸ್ತೆ ಅಪಘಾತಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಒಂದು ರಸ್ತೆ ಅಪಘಾತ ಸಂಭವಿಸುತ್ತಿರೋದ್ರಿಂದ ಒಂದು ಸಾರ್ವಜನಿಕರಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ. ನಮ್ಮ RTO ಸಾಹೇಬರು ವೇಣುಗೋಪಾಲ್ ಸತೀಶರು ಮತ್ತು ನಮ್ಮ ಸುರೇಶ್ ಕುಮಾರ್ ಅವರು, ಮತ್ತು ನಮ್ಮ ಸೂಪರಿಂಟೆಂಡೆಂಟ್ ಗುರುಪ್ರಸಾದ್ ಅವರು, ಮತ್ತು ನಮ್ಮ ಎಲ್ಲ ಕಾಲೇಜು ಪ್ರಾಂಶುಪಾಲರು, ವಿದ್ಯಾರ್ಥಿಗಳು ಎಲ್ಲ ಒಟ್ಟುಗೂಡಿ ಈ ದಿನ ಒಂದು, ಮತ್ತು ಆರಕ್ಷಕ ನಿರೀಕ್ಷಕರು ಮತ್ತು ನಮ್ಮ ಸಂಚಾರಿ ಆರಕ್ಷಕ ನಿರೀಕ್ಷಕರು ಬಂದಿದ್ದಾರೆ. ಅವರು ಎಲ್ಲ ಒಟ್ಟಾಗಿ ಕೂತ್ಕೊಂಡು ಇವತ್ತಿನ ದಿನ ಒಂದು ಕೋಲಾರ ನಗರದಲ್ಲಿ ಸಾರ್ವಜನಿಕರಿಗೆ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಈಗ ಮುಂದೆ ನಮ್ಮ ಸರ್ಕಾರಿ ಮಹಿಳಾ ಕಾಲೇಜು ಆಡಿಟೋರಿಯಂನಲ್ಲಿ ಒಂದು ಕಾರ್ಯಕ್ರಮವನ್ನು, ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಕೂಡ ಇದೆ. ಎಲ್ಲರೂ ಬಂದು, ನಮ್ಮ ಪತ್ರಕರ್ತ ಮಿತ್ರರು, ಮಾಧ್ಯಮ ಮಿತ್ರರು ಎಲ್ಲರೂ ಬಂದು ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನು ಕೊಡಬೇಕು ಅಂತ ಕೇಳ್ಬೋದು.